ಇವತ್ತು ಬೆಳಗ್ಗೆನೇ ಎದ್ದು ಸ್ನಾನ ಮಾಡಿ ರೆಡಿಯಾಗಿ ಆಚೆ ಬಂದು ನೋಡಿದ್ರೆ ಅಡುಗೆ ರೆಡಿ ಮಾಡ್ತಾ ಇದ್ರು. ಊಟ ಆಯ್ತಾ? ಈ ಕರಿ ಗ್ಲಾಸ್ ಹಾಕೊಳ್ಳೋ ನಮ್ಮ ಹುಲಿ ಎಲ್ಲೋಯ್ತು? ಪಾರ್ಲರ್ಸ್ಗೇನು ಇಲ್ವಾ ಹಬ್ಬಕ್ಕೆ ಅಂತ ಈ ಶೋಕಿ ಎಲ್ಲ ಬಿಟ್ಬಿಟ್ಟು ಹೂವು ಸೊಪ್ಪು ಮಾರ್ಕೊಂಡಿದ್ರೆ ಬದುಕ್ತೀರಾ? ಟಿಫನ್ ತಿನ್ಕೊಂಡು ನಾನು ಮತ್ತೆ ನಮ್ಮ ಹುಡುಗರು ಗಾಳಿಪಟ ಆರ್ಸೋಣ ಅಂತ ಟೆರೆಸ್ ಮೇಲೆ ಹೋದ್ವಿ. ಏಯ್, ಅಣ್ಣನಿಗೆ ಲವ್ ಲೆಟರ್ ಬರೆಯೋ ಮೂಡ್ ಬಂದಿದೆ. ಪೆನ್ ಪೇಪರ್ ತಗೊಳ್ರ. ಹಾರಾಡೋ ಗಾಳಿಪಟ ನೋಡ್ತಿದ್ರೆ ನಾನ್ ತುಂಬಾ ಚಿಕ್ಕವನು, ತುಂಬಾ ಒಳ್ಳೆಯವನು ಅನ್ಸುತ್ತೆ. ನನ್ನ ಪ್ರಕಾರ ಮನುಷ್ಯರು ಯಾವಾಗ್ಲೂ ಚಿಕ್ಕ ಮಕ್ಳು ತರ ಇರ್ಬೇಕು. ನಾವು ದೊಡ್ಡವರಾಗ್ತಾ ಆಗ್ತಾ ಕಳ್ಳನ್ ಮಕ್ಳು ಆಗ್ಬಿಡ್ತೀವಿ, ತಪ್ಪಲ್ವಾ? ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನ ನೋಡಿದೆ. ಗಾಳಿಪಟ ಎಲ್ಲ ಆರಿಸಿ ಹಂಗೆ ವಿಡಿಯೋ ಮಾಡಿಕೊಂಡು ನಾನು ನೆಕ್ಸ್ಟ್ ಚಿಕನ್ ತಿನ್ನೋಣ ಅಂತ ಈ ಶಾಪಿಗೆ ಬಂದೆ. ಚಿಕನ್ ಎಲ್ಲ ತಿಂದಾದ್ಮೇಲೆ ಮಶ್ರೂಮ್ ಪಾರ್ಸಲ್ ತೊಗೊಂಡು ಮನೆ ಕಡೆ ಹೊರಟೆ. ಮನೆಗೆ ಬಂದು ಪಾರ್ಸಲ್ ಕೊಟ್ಟು ಇನ್ನೇನು ಬಿಗ್ ಬಾಸ್ ಸ್ಟಾರ್ಟ್ ಆಗುತ್ತೆ ಅಂತ ನೋಡೋ ಕುತ್ಕೊಂಡ್ವಿ. ಈ ಸಲ ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಕ್ರೇಜ್ ಮಾತ್ರ ನೆಕ್ಸ್ಟ್ ಲೆವೆಲ್ ಗುರು. ನಮ್ಮಮ್ಮ ಅಂತೂ ಇಬ್ರು ಫೋನಲ್ಲೂ ಓಟ್ ಹಾಕ್ಸಿ ಮತ್ತೆ ಗೊತ್ತಿರೋರ್ಗೂ ಓಟ್ ಹಾಕಿ ಅಂತ ಹೇಳಿದ್ರು. ಈ ಸಲ ಬಿಗ್ ಬಾಸ್ ವಿಷಯವಾಗಿ ನಮ್ಮ ಬಾಸ್ ಕೆವಿ ಟ್ರೋಲ್ ಮಾಡಿದ್ರು. ಅವ್ರಿಗೆಲ್ಲ ಒಂದೇ ಮಾತು ಹೇಳಕ್ ಇಷ್ಟಪಡ್ತೀನಿ. 9 ಸೀಸನ್ ನಡೆಸಿದ್ರೆ ಯಾರು OTT ನಡೆಸಿದವ್ರು ಯಾರು ಕಾಣಿಸಿದ ಯಾರು?